ಸಾವಿರಾರು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ದ ಪಿಎಸ್ಐ ಪರೀಕ್ಷೆ ಅಕ್ರಮ ಹಗರಣದ ಆರೋಪಿಯ ಮನೆಗೆ ಹೋಗಲು ಬೆಂಬಲ ಕೋರಿ ಬಂದಿರುವ ಬಗ್ಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸ್ಪಷ್ಟನೆ ನೀಡಲಿ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿ, ಸುಮಾರು 58,000 ಅಭ್ಯರ್ಥಿಗಳು ಪಿಎಸ್ಐ ಪರೀಕ್ಷೆ ಬರೆದಿದ್ರು. ಅಕ್ರಮ ಹಗರಣದ ಬಯಲಿಗೆ ಬಂದ ನಂತರ ಒಟ್ಟು 114 ಜನರನ್ನು ಬಂಧಿಸಲಾಗಿದೆ. 54 ಅಭ್ಯರ್ಥಿಗಳು ಅದಾಗಲೇ ಆಯ್ಕೆಯಾಗಿದ್ರು. ಅವರನ್ನು ಖಾಯಂ ಸಸ್ಪೆಂಡ್ ಮಾಡಲಾಗಿದೆ. ಅವರಲ್ಲಿ 24 ಜನ ಅಭ್ಯರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ರು. ಹಗಲು ರಾತ್ರಿ ಕಷ್ಟಪಟ್ಟು ಭವಿಷ್ಯದ ಕನಸು ಕಟ್ಟಿಕೊಂಡು ಪರೀಕ್ಷೆ ಬರೆದ ನೈಜ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ ಆರೋಪಿ ಆರ್.ಡಿ. ಪಾಟೀಲ್ ಮನೆಗೆ ಹೋಗಿ ಚುನಾವಣೆಯ ಬೆಂಬಲ ಕೋರಿದರ ಬಗ್ಗೆ ಹಾಗೂ ರಾಮನವಮಿ ಉತ್ಸವದಲ್ಲಿ ಮತ್ತೊಬ್ಬ ಆರೋಪಿಯ ಜೊತೆ ಜಾಧವ್ ಭಾಗಿಯಾಗಿರುವ ಕುರಿತು ಸ್ಪಷ್ಟನೆ ನೀಡಲಿ ಅಥವಾ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಈ ಬಗ್ಗೆ ರಾಜ್ಯದ ಜನರಿಗೆ ವಿವರಣೆ ನೀಡಲಿ ಎಂದು ಒತ್ತಾಯಿಸಿದರು. ಚಿಂಚೋಳಿಯ ಸಂಸದರು ಹೇಗಾದ್ರೂ ಮಾಡಿ ಮತ ಪಡೆಯಲೇಬೇಕು ಎಂದುಕೊಂಡು ಬೆಂಬಲ ಕೇಳಲು ಹೋಗಿದ್ದೀರೋ ಅಥವಾ ಮೊದಲಿನಿಂದಲೂ ಅವರೊಂದಿಗೆ ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ಅಕ್ರಮದ ಆರೋಪಿ ಆರ್.ಡಿ. ಪಾಟೀಲ್ ಈಗ ಜೈಲಿನಲ್ಲಿ ಇದ್ದಾನೆ. ಇವರು ಅಲ್ಲಿಗೆ ಹೋಗಿರುವುದು ನೋಡಿದ್ರೆ ಬಿಜೆಪಿ ಭ್ರಷ್ಟರೊಂದಿಗೆ ಕೈ ಜೋಡಿಸಿದೆ ಎನ್ನುವ ಅನುಮಾನ ಮೂಡುತ್ತಿದೆ ಎಂದು ಖರ್ಗೆ ಆರೋಪಿಸಿದರು. ಕೆಂಪುಕೋಟೆನಲ್ಲಿರ್ಬೋದು, ಪಾರ್ಲಿಮೆಂಟಲ್ಲಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆಯಲ್ಲಿರ್ಬೋದು, ನಾನು ಭ್ರಷ್ಟಾಚಾರವನ್ನು ತಡೆ ಹಿಡಿತೀನಿ. ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುಕ್ತಾರೆ ಅಂತ ಹೇಳ್ತಾರೆ. ಆದರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು BJP ಸೇರಿಬಿಟ್ಟು ಪಾವನ ಆಗಿದ್ದಾರೆ. ಮತ್ತು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ BJPಯವರು ಮತ್ತು ಭ್ರಷ್ಟರ ನಂಟು ನಿನ್ನೆ ಸಾಬೀತಾಗಿದೆ. ಇವತ್ತು BJPಯವರು ಸುಮ್ಮನೆ ಅವರ ಪಕ್ಷವನ್ನು ಮರುನಾಮಕರಣ ಮಾಡ್ಕೋಬೇಕು. ಭಾರತೀಯ ಜನತಾ ಪಕ್ಷ ಬಿಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೋಬೇಕು ಅವರು. ನಿನ್ನೆ ನಮ್ಮ ಕಲಬುರಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನು ಪಡೀಲಿಕ್ಕೆ ಬೆಂಬಲವನ್ನು ಕೇಳಲಿಕ್ಕೆ, ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದಾನು ಅವ್ರದ್ದು ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ಓಟ್ ಎಲ್ಲಿನಾನ ಬರಲಿ, ಹೆಂಗನ ಬರಲಿ, ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ ಆರ್.ಡಿ. ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫಜಲ್ಪುರಲ್ಲಿ. ಆ ವ್ಯಕ್ತಿ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಯಾಕಿದ್ದಾರೆ ಅಂದರೆ ಲಕ್ಷಾಂತರ ಯುವಕರಿಗೆ ಮೋಸ ಮಾಡಿ ಈ PSI ಹಗರಣದಲ್ಲಿ ಸಿಕ್ಕಿಬಿದ್ದು ಮತ್ತು ಮರುಪರೀಕ್ಷೆಯಲ್ಲೂ ಕೂಡ ಏನೋ ಒಂದು ಅಕ್ರಮವನ್ನು ಪ್ರಯತ್ನ ಮಾಡಿ ಅದರಲ್ಲೂ ಸಿಕ್ಕಿಬಿದ್ದು ಇವಾಗ ಜೈಲಿನಲ್ಲಿದ್ದಾನೆ. ಅಂಥ ವ್ಯಕ್ತಿ ಹತ್ರ ಹೋಗಿ ನಿಮಗೆ BJPಯವರು ಅಧಿಕೃತವಾಗಿ ಬೆಂಬಲ ಕೇಳ್ತಾರೆ ಅಂದರೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನಿಮ್ಮಿಬ್ಬರದು ನೆಂಟಿದೆ. BJP ಹ್ಯಾಸ್ ಆ್ಯಂಡ್ ಈಸ್ colluding with corrupt people who have ensured the PSI scam. ಎಷ್ಟು ಜೀವನವನ್ನು ಹಾಳು ಮಾಡಿರೋಂಥ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನಾಚಿಕೆ ಇರಲಾರದೆ ಭರ್ಜರಿ ಭೋಜನ ತಿಂದು ಬಂದಿದ್ದೀರಲ್ಲ, ಜನ ನಿಮ್ಗೆ ಕ್ಷಮೆ ಮಾಡ್ತಾರ? ಇವಾಗ ಯಾವ ವ್ಯಕ್ತಿಯಿಂದ ಇವತ್ತು 114 ಜನ ಅರೆಸ್ಟ್ ಆಗಿದ್ದಾರೆ. 54 ಜನ ಕಲಬುರಗಿಯಿಂದ ಅರೆಸ್ಟ್ ಆಗಿದ್ದಾರೆ. 54 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸು ಯಾರು? ಈ ಸ್ಟೂಡೆಂಟ್ಸು ಶ್ರೀಮಂತರ ಮಕ್ಕಳಲ್ಲ, ಬಡವ್ರ ಮಕ್ಕಳು. ಅದರಲ್ಲಿ 24 ಜನ ಕಲಬುರಗಿಯಿಂದ ಇದ್ದಾರೆ. ಉಮೇಶ್ ಜಾಧವ್ ಅವರೇ, ನಿಮಗೇನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ? ಸ್ವಲ್ಪನ ಜವಾಬ್ದಾರಿ ಇದೆಯಾ? ಆರ್ ಯು ಅ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್? 114 ಜನರು ಅರೆಸ್ಟ್ ಆಗಿದ್ದಾರೆ. 54 ಜನ ಸ್ಟೂಡೆಂಟ್ಸ್ ರೀ, ದ ಪೀಪಲ್ ಹೂ ಹ್ಯಾವ್ ರಿಟರ್ನ್ ದ ಎಕ್ಸಾಮ್, PSI ಆಸ್ಪಿರೆಂಟ್ಸ್ ಅವರೆಲ್ಲರೂ. ಅಂಥವ್ರು ಅರೆಸ್ಟ್ ಆಗಿದ್ದಾರೆ. 25 ಜನ ಕಲಬುರಗಿನಲ್ಲೇ ಇದ್ದಾರೆ, ಫ್ರಮ್ ಯುವರ್ ಓನ್ ಕಾನ್ಸ್ಟಿಟ್ಯೂಯೆನ್ಸಿ. ಇನ್ನು ಇದರ ಆಳ ಅಗಲ ಎಷ್ಟಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಜಸ್ಟಿಸ್ ವೀರಪ್ಪ ಕಮಿಷನ್ ಅವ್ರ ರಿಪೋರ್ಟ್ ಮೊನ್ನೆ ಸಬ್ಮಿಟ್ ಆಗಿದೆ.
ನೀವು ಹೋಗಿ ಹೌದಪ್ಪ ಹಿಂಗೆ ಎಲ್ಲೋ ಒಂದು ಏರಿಯಾನಲ್ಲಿ ಕ್ಯಾನ್ವೆಸ್ ಮಾಡ್ತಾಯಿದ್ರಿ, ಅವ್ರ ಮನೆ ಆಕಸ್ಮಿಕವಾಗಿ ಬಂತು, ಅಲ್ಲೂ ಸುಮ್ಮನೆ ಗೊತ್ತಿರಲಾರ್ದೆ ನೀವು ಕೊಟ್ಟಿದ್ದೀರಾ ಅಂದರೆ ಅರ್ಥ ಮಾಡ್ಕೋಬೋದು. ಇಲ್ಲಪ್ಪ ಸುಮ್ಮನೆ ಹೋಗ್ತಾ ಇದೆ, ಅವ್ರ ಮನೆ ಇದಿದೆ ಅಂತ ಗೊತ್ತಿಲ್ಲ, ಪ್ಯಾಂಪ್ಲೆಟ್ ಕೊಟ್ಟು ಹೋದ್ರೆ ಹೋಗ್ಬಿಟ್ಟು ಅಲ್ಲಿ 7 ಕೋರ್ಸ್ ಮೀಲನ್ನು ತಿಂದು ಬರ್ತೀರಲ್ಲ, ನಿಮ್ಗೆ ನಾಚಿಕೆ ಬರಲ್ವಾ? ಲಕ್ಷಾಂತರ ಯುವಕರು ಬಡವರು ಇವತ್ತು ಜಮೀನನ್ನು ಮಾರಿ ಅವ್ರ ತಾಯಿಯವರ, ತಂಗಿಯವರ, ಅಕ್ಕವರ ಒಡವೆ, ಹೆಂಡತಿಯವರ ಒಡವೆ ಅಡಕ್ಕಿಟ್ಟು ಅವರು ಎಕ್ಸಾಮ್ ಬರೀತಿದ್ದಾರೆ. ಅಂಥವ್ರ ಮನೆಗೆ ಹೋಗಿ ಬರ್ತೀರಲ್ರಿ, ಅಂಥವ್ರಿಗೆ ಮೋಸ ಮಾಡ್ದಂಥವ್ರ ಮನೆಗೆ ಹೋಗಿ ಬರ್ತೀರಲ್ರಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.